ಹಾಲೆಲ್ಲೂಯ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಬಗ್ಗೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದು ನನ್ನ ಹೃದಯದಲ್ಲಿ ದೇವರು ಹಾಕಿದ ವಿಷಯ, ಇವತ್ತಿನ ಧ್ಯಾನಕ್ಕೋಸ್ಕರ ದೇವರು ನಮ್ಮ ತಂದೆಯಾಗಿದ್ದಾರೆ. ಗಾಡ್ ಈಸ್ ಅವರ್ ಫಾದರ್. ದೇವರು ನಮ್ಮ ತಂದೆಯಾಗಿದ್ದಾರೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯವನ್ನು ಧ್ಯಾನಿಸುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ತಂದೆ, ಒಳ್ಳೆಯ ಸಮಯ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ನಿಮ್ಮ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಬಂದಿದ್ದೇವೆ. ನೀವು ನಮ್ಮೊಂದಿಗೆ ಮಾತನಾಡಿ ಅಪ್ಪ. ಸಂದೇಶನ ಕೇಳುವ ಪ್ರತಿಯೊಬ್ಬರೊಂದಿಗೆ ಮಾತನಾಡಿ ಸ್ವಾಮಿ. ಅವರು ದೇವರನ್ನು ಸ್ಪರ್ಶಿಸಿ ನಿಮ್ಮ ಯೋಜನೆ, ನಿಮ್ಮ ಚಿತ್ತ, ನಿಮ್ಮ ಉದ್ದೇಶಗಳು ಅವರ ಜೀವಿತದಲ್ಲಿ ನೆರವೇರಲಿ ಸ್ವಾಮಿ. ಅಪ್ಪ, ನಿಮ್ಮ ನಾಮ ಅವರ ಮೂಲಕ ಮಹಿಮೆ ಹೊಂದಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಪವಿತ್ರ ಆತ್ಮ ಎಲ್ಲವನ್ನು ನೀವು ಆತೊಡೆಗೆ ತೆಗೆದುಕೊಳ್ಳಿ. ಮಾತನಾಡು, ನನ್ನನ್ನು ಕೇಳಿಸ್ಕೊ, ನಿಮ್ಮ ಜನರನ್ನು ಆಳ್ವಿಕೆ ಮಾಡಿ ಅಪ್ಪ. ಥ್ಯಾಂಕ್ ಯು ಫಾದರ್. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್. ಪ್ರಿಯರೇ, ನಾನು ಆಗಲೇ ಹೇಳಿದಾಗೆ ಇವತ್ತಿನ ಸಂದೇಶದ ವಿಷಯ, ದೇವರು ನಮ್ಮ ತಂದೆ ಆಗಿದ್ದಾರೆ. ಗಾಡ್ ಈಸ್ ಅವರ್ ಫಾದರ್. ಹೌದು ಪ್ರಿಯರೇ, ದೇವರು ನಮಗೆ ತಂದೆ ಆಗಿದ್ದಾರೆ, ನಮ್ಮ ಸೃಷ್ಟಿಕರ್ತನಾಗಿದ್ದಾರೆ, ನಮ್ಮನ್ನು ಉಂಟು ಮಾಡಿದ ಆತನಾಗಿದೆ. ದೇವರೊಂದಿಗೆ ನಮಗೆ ಅನೇಕ ಸಂಬಂಧಗಳಿವೆ, ರಿಲೇಷನ್ಶಿಪ್ಗಳಿವೆ. ದೇವರು ನಮಗೆ ಪತಿಯಾಗಿದ್ದಾರೆ, ಇನಿಯನಾಗಿದ್ದಾನೆ, ಬಾಳ ಸಂಗಾತಿಯಾಗಿದ್ದಾರೆ. ದೇವರು ನಮಗೆ ಒಡೆಯನಾಗಿದ್ದಾರೆ. ದೇವರು ನಮ್ಮ ಸಹೋದರನಾಗಿದ್ದಾನೆ. ದೇವರು ನಮ್ಮ ಮಿತ್ರರಾಗಿದ್ದಾರೆ. ದೇವರು ನಮ್ಮ ಗುರುವಾಗಿದ್ದಾರೆ. ಆದರೆ ಈ ಎಲ್ಲ ಸಂಬಂಧಗಳು ದೇವರು ನಮ್ಮ ತಂದೆಯಾಗಿದ್ದಾರೆ ಎಂಬ ಸಂಬಂಧದ ಒಳಗೆ ಇದೆ. ಹಲ್ಲೆಲೂಯ. ದೇವರು ನಮ್ಮ ತಂದೆ ಆಗಿರುವುದು ಎಂಬುದು ಈ ಎಲ್ಲ ರಿಲೇಷನ್ಶಿಪ್ಪನ್ನು ತನ್ನ ಒಳಗೆ ಒದಗಿಸಿಕೊಂಡಿದೆ. ಹಲ್ಲೆಲೂಯ. ನಾವು ದೇವರ ವಾಕ್ಯದಲ್ಲಿ ಧ್ಯಾನಿಸುವ, ನಮಗೆ ಮುಂದೆ ಹೋಗುವಾಗ ಅದರ ಮಹತ್ವ ಏನೆಂಬುದನ್ನು ತಿಳಿಯುತ್ತದೆ. ನಾವು ನೋಡುವಾಗ ಆದಿಯಲ್ಲಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದರು, ಮನುಷ್ಯರನ್ನು ಸೃಷ್ಟಿ ಮಾಡಿದರು, ಮಾನವನನ್ನು ಸೃಷ್ಟಿ ಮಾಡಿದರು. ಸೊ ಮನುಷ್ಯನು ದೇವರಿಂದ ಬಂದ ಆತನು. ಅದಕ್ಕಾಗಿ ದೇವರ ಮಗನು, ದೇವರು ಕೈಯಿಂದ ನಾವು ಸೃಷ್ಟಿಸಲ್ಪಟ್ಟವರು, ದೇವರ ಕೈ ಕೆಲಸವಾಗಿದ್ದೇವೆ. ದೇವರು ಮೊದಲನೇ ಮನುಷ್ಯ ಆದಾಮನನ್ನು ದೇವರು ಉಂಟು ಮಾಡಿದರು. ಸೊ ಆದಾಮನು ಏನೆಂದು ಕರೆಯಲ್ಪಟ್ಟನು? ಆದಾಮನು ದೇವರ ಮಗ ಎಂಬುದಾಗಿ ಕರೆಯಲ್ಪಟ್ಟನು. ನಾವು ಲೂಕನ ಸುವಾರ್ತೆ 3ನೇ ಅಧ್ಯಾಯದ 38ನೇ ವಚನ ನೋಡುವ. ಅಲ್ಲಿ ನಾವು ಯೇಸು ಕ್ರಿಸ್ತನ ವಂಶಾವಳಿಯನ್ನು ನೋಡ್ತಾ ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಇವನು ಸೇತನ ಮಗನು, ಇವನು ಆದಾಮನ ಮಗನು, ಇವನು ದೇವರ ಮಗನು ಎಂಬುದಾಗಿ. ಹಲ್ಲೆಲೂಯ. ಸೊ ಇವನು ಸೇತನ ಮಗನು, ಇವನು ಆದಾಮನ ಮಗನು, ಇವನು ದೇವರ ಮಗನು ಎಂಬುದಾಗಿ. ಸೊ ಆದಾಮನು ದೇವರ ಮಗನು. ಹಲ್ಲೆಲೂಯ. ಆದಾಮನು ದೇವರ ಮಗನು. ಆದಾಮನು ದೇವರಿಂದ ಬಂದ ಆತನು, ದೇವರಿಂದ ಉಂಟಾತನು, ದೇವರಿಂದ ಸೃಷ್ಟಿಸಲ್ಪಟ್ಟವನು. ದಟ್ಸ್ ವೈ ಅವನು ದೇವರ ಮಗನು. ಹಲ್ಲೆಲೂಯ. ಆನಂತರ ನಾವು ನೋಡ್ತೇವೆ, ಆದಾಮನು ಪಾಪದಲ್ಲಿ ಬೀಳ್ತಾನೆ. ಸೈತಾನನ ಪ್ರೇರಣೆಯಿಂದ ಪಾಪದಿಂದ ಬಿದ್ದು ದೇವರು ಮಗಳು ಎಂಬ ಸಂಬಂಧ ಮುರಿದು ಬೀಳ್ತದೆ. ಅಲ್ಲೇ ಯಾವಾಗ ಪಾಪ ಬರ್ತದೋ ಆಗ ರಿಲೇಷನ್ಶಿಪ್ ಕಟ್ ಆಗ್ತದೆ. ಬಿಕಾಸ್ ಗಾಡ್ ಈಸ್ ಹೋಲಿ. ದೇವರು ಪರಿಶುದ್ಧನಾಗಿದ್ದಾರೆ. ಆತನೊಂದಿಗೆ ಸಂಬಂಧ ಮಾಡಲಿಕ್ಕೆ ಅಸಾಧ್ಯವಾಯಿತು ಪಾಪವನ್ನಿಟ್ಕೊಂಡು. ಸೊ ಈಗ ನಾವು ನೋಡ್ತೇವೆ, ಆ ಸಂಬಂಧ ಮುರಿದು ಬಿದ್ದಿತ್ತು. ಆ ಸಂಬಂಧವನ್ನು ಪುನಃ ತಿರುಗಿ ಕಟ್ಟಲಿಕ್ಕೋಸ್ಕರ ಆ ತಂದೆ ಮಗ, ತಂದೆ ಮಕ್ಕಳು ಎಂಬ ಸಂಬಂಧವನ್ನು ಪುನಃ ತಿರುಗಿ ಸೇರಿಸಿಕೊಳ್ಳಿಕ್ಕೋಸ್ಕರ ದೇವಕುಮಾರನು ಈ ಲೋಕದಲ್ಲಿ ಇಳಿದು ಬಂದನು. ವಾಕ್ಯವೆಂಬ ಆತನು ನರವತಾರದಲ್ಲಿ ಈ ಲೋಕದಲ್ಲಿ ಜನಿಸಿ ಬಂದನು. ಅಂದರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮಾನವಾವತಾರದಲ್ಲಿ, ನರವತಾರದಲ್ಲಿ ಇಳಿದು ಬಂದನು. ನಮ್ಮನ್ನು ಪಾಪದಿಂದ ಬಿಡಿಸಿ, ಪಾಪ ಎಂಬ ಅಡ್ಡಗೋಡೆಯನ್ನು ತೆಗೆದು ನಮ್ಮನ್ನು ಪುನೊಮ್ಮೆ ತಂದೆಯೊಟ್ಟಿಗೆ ಸೇರಿಸಲಿಕ್ಕೆ, ನಮ್ಮ ಸೃಷ್ಟಿಕರ್ತನೊಂದಿಗೆ ಸೇರಿಸಲಿಕ್ಕೆ, ನಮ್ಮನ್ನು ದೇವರೊಂದಿಗೆ ಪುನಃ ಸೇರಿಸಲಿಕ್ಕೆ, ಹೇಗೆ ಸೇರಿಸಲಿಕ್ಕೋಸ್ಕರ ಮಗನಾಗಿ, ಮಕ್ಕಳಾಗಿ, ತಂದೆ ಮಗ ಎಂಬ ಸಂಬಂಧದಲ್ಲಿ ಪುನಃ ಸೇರಿಸಲಿಕ್ಕೋಸ್ಕರ ಯೇಸು ಸ್ವಾಮಿ ಲೋಕಕ್ಕೆ ಇಳಿದು ಬಂದರು. ಹಲ್ಲೆಲೂಯ. ಅಲ್ಲಿ ನಾವು ನೋಡ್ತೇವೆ, ಯೋಹನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 6ನೇ ವಚನದಲ್ಲಿ, ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ. ಸೊ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಹೊರತಾಗಿ ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಸೊ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು ನಮ್ಮನ್ನು ಪಾಪದಿಂದ ಬಿಡಿಸಿ, ನಮ್ಮನ್ನು ದೇವರೊಟ್ಟಿಗೆ ತಂದೆ ಮಕ್ಕಳು ಎಂಬ ರಿಲೇಷನ್ಶಿಪ್ನಲ್ಲಿ ಪುನಃ ಸೇರಿಸಲಿಕ್ಕೋಸ್ಕರ ಯೇಸು ಸ್ವಾಮಿ ಬಂದ. ನಾವು ಲೋಕದಲ್ಲಿ ಯೇಸು ಸ್ವಾಮಿ ಇಳಿದು ಬಂದಾಗ, ನರವತಾರದಲ್ಲಿ ಇಳಿದು ಬಂದಾಗ
ಅವರು ತನ್ನನ್ನು ಹೇಗೆ ಇಂಟ್ರಡ್ಯೂಸ್ ಮಾಡಿದ್ರು ಅಂದರೆ ದೇವರ ಮಗ ಎಂಬುದಾಗಿ ಇಂಟ್ರಡ್ಯೂಸ್ ಮಾಡಿದ್ರು. ಈ ಇಂಟ್ರಡ್ಯೂಸ್ ಹಿಮ್ಸೆಲ್ಫ್ ಆ್ಯಸ್ ಸನ್ ಆಫ್ ಗಾಡ್, ದೇವರ ಮಗ ಎಂಬುದಾಗಿ ಇಂಟ್ರಡ್ಯೂಸ್ ಮಾಡಿದರು. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರು ತನ್ನ ಬಳಿಗೆ ಬಂದು ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸು ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಅವರಿಗೂ ಕೂಡ ಹೇಗೆ ಕಲಿಸಿಕೊಟ್ಟು ಅಂತ ಹೇಳಿದರೆ, ಪರಲೋಕದಲ್ಲಿರೋ ನಮ್ಮ ತಂದೆಯೇ ಎಂಬುದಾಗಿ ದೇವರನ್ನು ಕರೀರಿ ಎಂಬುದಾಗಿ ಹೇಳಿಕೊಟ್ರು. ಯೇಸು ಸ್ವಾಮಿಗಿಂತ ಮೊದಲು ಯಾರೂ ಕೂಡ ದೇವರನ್ನು ತಂದೆ ಅಂತ ಕರೀಲಿಲ್ಲ. ಒಡೆಯನು ಅಂತ ಕರೆದ್ರು, ಕರ್ತನು ಅಂತ ಕರೆದ್ರು, ದೇವರೇ ಅಂತ ಕೂಗಿದ್ರು. ಯಾರು ಕೂಡ ತಂದೆ ಎಂಬುದಾಗಿ ಕರೀಲಿಲ್ಲ. ಯೇಸು ಸ್ವಾಮಿ ಮಾತ್ರ ಈ ಲೋಕದಲ್ಲಿ ಎದ್ದು ಬಂದಾಗ ದೇವರನ್ನು ತಂದೆ ಅಂತ ಕರೆದ್ರು. ಅವರನ್ನು ಹಿಂಬಾಲಿಸಿದ ಶಿಷ್ಯರಿಗೂ ಕೂಡ ದೇವರನ್ನು ತಂದೆ ಎಂಬುದಾಗಿ ಕರೀರಿ ಎಂಬುದಾಗಿ ಕಲಿಸಿದರು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಶಿಷ್ಯರು ಯೇಸು ಸ್ವಾಮಿಗೆ ಹೇಳ್ತಾರೆ, ನಮಗೆ ತಂದೆಯನ್ನು ತೋರಿಸು ಎಂಬುದಾಗಿ ಹೇಳ್ತಾರೆ. ಫಿಲಿಪ್ಪನು, ಸ್ವಾಮಿ ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಅಂದನು. ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತು ತಿಳಿದುಕೊಳ್ಳಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಮಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದು ಹೇಗೆ? ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆ ಎಂದು ನೀನು ನಂಬುವುದಿಲ್ಲವೋ ಎಂಬುದಾಗಿ ಕೇಳ್ತಾರೆ. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿಗೆ ಫಿಲಿಪ್ಪನು ಅಂದರೆ ಶಿಷ್ಯನು ಹೇಳ್ತಾನೆ, ನಮಗೆ ತಂದೆಯನ್ನು ತೋರಿಸು, ನಮಗೆ ತಂದೆಯನ್ನು ನೋಡಬೇಕು ಅಂತ ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಇಷ್ಟು ದಿವಸ ನಿಮ್ಮೊಟ್ಟಿಗಿದ್ದಾಗ ನಿಮಗೆ ಗೊತ್ತಾಗಲಿಲ್ಲವಾ? ನನ್ನನ್ನು ನೋಡಿದ್ಯಾ, ನೀನು ತಂದೆಯನ್ನು ನೋಡಿದ ಹಾಗೆ ಆಯಿತು. ಯಾಕೆಂದರೆ ನಾನು ತಂದೆಯಲ್ಲಿದ್ದೇನೆ, ತಂದೆ ನನ್ನಲ್ಲಿದ್ದಾರೆ. ಅದರ ಅರ್ಥ ಏನಂತ ಹೇಳಿದರೆ, ಯೇಸು ಸ್ವಾಮಿ ಅದೃಶ್ಯನಾದ ದೇವರ ಪ್ರತಿರೂಪವಾಗಿದ್ದಾರೆ. ದೇವರ ಸರ್ವ ಸಂಪೂರ್ಣತೆ ಅದು ಯೇಸು ಕ್ರಿಸ್ತನಲ್ಲಿ ಅವತರಿಸಿ ವಾಸ ಮಾಡುತ್ತದೆ. ದೇವರು ಯಾರಾಗಿದ್ದಾರೆ ಎಂಬುದು ಸಂಪೂರ್ಣವಾಗಿ ಅದು ಯೇಸು ಕ್ರಿಸ್ತನಲ್ಲಿ ಒದಗಿದೆ. ಯಾರ್ಯಾರು ಯೇಸು ಕ್ರಿಸ್ತನನ್ನು ಅರಿತಾರೋ ಅವರು ತಂದೆಯನ್ನು ತಿಳಿತಾರೆ, ಅಂದರೆ ದೇವರನ್ನು ತಿಳಿತಾರೆ. ಹಲ್ಲೆಲೂಯಾ. ಆಸ್ ವಿ ಗ್ರೋ ಇನ್ ದ ನಾಲೆಜ್ ಆಫ್ ಜೀಸಸ್ ಕ್ರೈಸ್ಟ್ ವಿ ಮೀಟ್ ಗಾಡ್. ನಾವು ದೇವರನ್ನು ದರ್ಶಿಸ್ತೇವೆ, ಸಂದರ್ಶಿಸ್ತೇವೆ, ದೇವರನ್ನು ನೋಡ್ತೇವೆ. ಹಲ್ಲೆಲೂಯಾ. ಯಾಕೆಂದರೆ ದೇವರು ಯೇಸುವಿನಲ್ಲಿದ್ದಾರೆ, ಯೇಸು ದೇವರಲ್ಲಿದ್ದಾರೆ. ದೇ ಆರ್ ಯುನೈಟೆಡ್. ಹಲ್ಲೆಲೂಯಾ. ನಾವಿಲ್ಲಿ ನೋಡುವಾಗ ಯೇಸು ಸ್ವಾಮಿ ಶಿಷ್ಯರಿಗೆ ಕಲಿಸಿಕೊಟ್ರು. ಹಾಗಾಗಿ ದೇವರನ್ನು ತಂದೆ ಎಂಬುದಾಗಿ ಕರೆಯಿರಿ ಎಂಬುದಾಗಿ. ಯೇಸು ಸ್ವಾಮಿ ಪುನರುತ್ಥಾನದ ನಂತರ, ಸತ್ತೊಳಗಿಂದ ಎದ್ದು ಬಂದ ನಂತರ ಮಗ್ದಲದ ಮರಿಯಳನ್ನು ಮೊದಲಿಗೆ ಸಂದರ್ಶಿಸ್ತಾರೆ. ಅವಳೊಂದಿಗೆ ಮಾತನಾಡುವಾಗ ಒಂದು ಮಾತನ್ನು ಹೇಳ್ತಾರೆ. ನಾವು ಯೋಹನ ಬರೆದ ಸುವಾರ್ತೆ 20ನೇ ಅಧ್ಯಾಯದ 17ನೇ ವಚನ ನೋಡುವ. ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕೆಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿಯುವುದವನಲ್ಲ. ನೀನು ನನ್ನ ಸಹೋದರರ ಬಳಿಗೆ ಹೋಗಿ, ನಾನು ನನ್ನ ತಂದೆಯು, ನಿಮ್ಮ ತಂದೆಯು, ನನ್ನ ದೇವರು, ನಿಮ್ಮ ದೇವರು ಆಗಿರುವ ಆತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಅವರಿಗೆ ಹೇಳು ಎಂಬುದಾಗಿ. ಹಲ್ಲೆಲೂಯಾ. ಸೊ ಮಗ್ದಲದ ಮರಿಯಳಿಗೆ ಹೇಳ್ತಾರೆ, ನಾನು ನನ್ನ ತಂದೆಯ ಬಳಿಗೆ, ನಿಮ್ಮ ತಂದೆಯ ಬಳಿಗೆ, ನನ್ನ ದೇವರ ಬಳಿಗೆ, ನಿಮ್ಮ ದೇವರ ಬಳಿಗೆ ನಾನು ಏರಿ ಹೋಗ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ತನ್ನನ್ನು ಹಿಂಬಾಲಿಸುವ ಜನರಿಗೆ ದೇವರನ್ನು ತಂದೆಯಾಗಿ ಆ ಸಂಬಂಧದಲ್ಲಿ ಸೇರಿಸಲಿಕ್ಕೆ, ರಿಲೇಷನ್ಶಿಪ್ನಲ್ಲಿ ಸೇರಿಸ್ತಾರೆ. ಯಾರ್ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಡ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಸಿಗ್ತದೆ. ನಾವು ಯೋಹನ 1ನೇ ಅಧ್ಯಾಯದ 12ನೇ ವಚನದಲ್ಲಿ ನಾವು ನೋಡ್ತೇವೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು, ಅಂದರೆ ಯೇಸು ಕ್ರಿಸ್ತನ ಹೆಸರಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಹಲ್ಲೆಲೂಯಾ. ಸೊ ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. ಯಾವ ಆತ್ಮನ ಪ್ರೇರಣೆಯಿಂದ ಯೇಸು ಕ್ರಿಸ್ತನು ದೇವರನ್ನು ತಂದೆ ಎಂಬುದಾಗಿ ಕರೆದರೋ ಅದೇ ಆತ್ಮನನ್ನು ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋದಾಗ, ಅಲ್ಲಿ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಾಗ, ಅದೇ ಆತ್ಮನನ್ನು ತಾನು ಈ ಲೋಕದಲ್ಲಿರುವಾಗ ದೇವರನ್ನು ಯಾವ ಆತ್ಮನಿಂದ ತಂದೆಯೇ ಎಂಬುದಾಗಿ ಕೂಗಿದ್ರು ಅದೇ ಆತ್ಮನ ನಮ್ಮ ಒಳಗೆ ಸುರಿಸಿದರು. ನಾವು ಈಗ ಕೂಡ ಅದೇ ಪವಿತ್ರ ಆತ್ಮನ ಪ್ರೇರಣೆಯಿಂದಾಗಿ ದೇವರನ್ನು ತಂದೆಯೇ ಎಂಬುದಾಗಿ ಕರೀಲಿಕ್ಕೆ ನಮಗೆ ಧೈರ್ಯ ಬಂದಿದೆ. ಹಲ್ಲೆಲೂಯಾ. ಸೊ ಗಲಾತ್ಯ 4ನೇ ಅಧ್ಯಾಯದ 6ನೇ ವಚನ, ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯದಲ್ಲಿ ಕಳಿಸಿಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಎಂಥ ಒಳ್ಳೆಯ ದೇವರು ನಮ್ಮನ್ನು ಆತನ ತನ್ನ ಮಕ್ಕಳಾಗಿ ಸ್ವೀಕರಿಸಿದ್ದು,
ನಮ್ಮ ಒಳಗೆ ತನ್ನ ಆತ್ಮವನ್ನು ಇರಿಸಿದ್ದು, ಯೇಸುವಿನ ಆತ್ಮವನ್ನು ಇರಿಸಿ ನಮ್ಮನ್ನು ಪ್ರೇರೇಪಿಸಿದ್ದು ದೇವರನ್ನು ತಂದೆಯೇ ಎಂಬುದಾಗಿ ಕರೀಲಿಕ್ಕೆ, ದೇವರೊಂದಿಗೆ ತಂದೆಯೇ ಎಂಬ ಸಂಬಂಧವನ್ನು ಮಾಡಲಿಕ್ಕೋಸ್ಕರ. ಹಲ್ಲೆಲೂಯ. ನಾವು ಪತ್ರಿಕೆಗಳಲ್ಲಿ 1 ಯೋಹಾನ 3ನೇ ಅಧ್ಯಾಯದ 1ನೇ ವಚನ ನೋಡುವಾಗ, ದೇವರು ನಮ್ಮನ್ನು ಆತನ ಮಕ್ಕಳೆಂದು ಕರೆದ್ರಲ್ಲ, ಸ್ವೀಕರಿಸಿದ್ರಲ್ಲ, ಅಧಿಕಾರ ಕೊಟ್ರಲ್ಲ, ಅದು ಎಷ್ಟೋ ಸೌಭಾಗ್ಯ, ಎಷ್ಟೋ ಶ್ರೇಷ್ಠವಾದುದು. ಪತ್ರಿಕೆಗಳಲ್ಲಿ 1 ಯೋಹಾನ 3ನೇ ಅಧ್ಯಾಯದ 1ನೇ ವಚನ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿದ್ದೀರಿ ಎಂಬುದಾಗಿ. ನಾವು ಆತನ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯ. ಸೊ ಇದು ಬಹಳ ದೊಡ್ಡ ಪ್ರೀತಿ ದೇವರು ನಮ್ಮ ಮೇಲೆ ಪ್ರಕಟ ಮಾಡಿರುವಂಥದ್ದು. ಆತನನ್ನು ತಂದೆ ಎಂಬ ಕರೀಲಿಕ್ಕೆ ನಮಗೆ ಅವಕಾಶ ಕೊಟ್ಟದ್ದು. ಸರ್ವಶಕ್ತನು, ಸರ್ವಶ್ರೇಷ್ಠನು, ಅದ್ವಿತೀಯನು, ಮಹಿಮೆ ಅರಸನು, ರಾಜಾಧಿರಾಜ, ಒಡೆಯರ ಒಡೆಯ, ಸಮಸ್ತದ ಮೇಲೆ ಅಧಿಕಾರವುಳ್ಳ ದೇವರು, ಸಮಸ್ತವನ್ನು ತನ್ನ ಒಳಗೆ ಒದಗಿಸಿಕೊಂಡಿರುವ ಆತನು, ಸರ್ವಶಕ್ತನಾಗಿರುವ ದೇವರು, ಆತನು ನಾವು ತಂದೆ ಅಂತ ಕರಿಬಹುದು ಎಂಬುದಾಗಿ ನಮಗೆ ಅನುವು ಕೊಟ್ರಲ್ಲ, ಅವಕಾಶ ಕೊಟ್ರಲ್ಲ, ಆ ಕರೀಲಿಕ್ಕೆ ತನ್ನ ಆತ್ಮನ ನಮ್ಮ ಒಳಗೆ ಇರಿಸಿದ್ರಲ್ಲ. ಅದರಲ್ಲಿ ದೇವರೆಂಥ ಪ್ರೀತಿ ತೋರಿಸಿದರು. ದೇವರ ಪ್ರೀತಿ ಅದರಲ್ಲಿ ಪ್ರಕಟವಾಗ್ತದೆ. ಹಲ್ಲೆಲೂಯ. ಸೊ ನಾವು ದೇವರ ಮಕ್ಕಳಾಗಿದ್ದೇವೆ, ದೇವರು ನಮಗೆ ತಂದೆ ಆಗಿದ್ದಾರೆ ಎಂಬುದರ ಪರಿಣಾಮ ಏನು? ವಾಟ್ ಇಟ್ ಮೀನ್ಸ್ ಟು ಅಸ್? ಅದರಿಂದ ನಾವೇನು ಹೊಂದಿಕೊಳ್ತೇವೆ? ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದರಿಂದಾಗಿ ನಾವು ದೇವರಿಗೆ ಸಂಬಂಧಪಟ್ಟವರು. ವಿ ಬಿಲಾಂಗ್ ಟು ಗಾಡ್. ನಾವು ದೇವರಿಗೆ ಸಂಬಂಧಪಟ್ಟವರು. ದೇವರು ನಮ್ಮನ್ನು ಸೇರಿಸಿಕೊಳ್ತಾರೆ. ನಾವು ದೇವರ ಪ್ರೀತಿಗೆ ಪಾತ್ರರಾದವರು. ನಾವು ನಮ್ಮನ್ನು ನೋಡಿಕೊಳ್ಳುವಂಥದ್ದು, ನಮ್ಮನ್ನು ಸಲಹುವಂಥದ್ದು ದೇವರ ಜವಾಬ್ದಾರಿ. ಬಿಕಾಸ್ ವಿ ಆರ್ ಚಿಲ್ಡ್ರನ್ ಆಫ್ ಗಾಡ್. ನಾವು ದೇವರ ಮಕ್ಕಳಾಗಿರೋದ್ರಿಂದ ನಮ್ಮನ್ನು ನೋಡಿಕೊಳ್ಳುವಂಥದ್ದು, ಪ್ರೊಟೆಕ್ಟ್ ಮಾಡುವುದು, ಕೇರ್ ಮಾಡುವಂಥದ್ದು, ಅಗತ್ಯತೆಗಳನ್ನು ಪೂರೈಸೋದು, ಅದೆಲ್ಲವೂ ಕೂಡ ನಮ್ಮ ತಂದೆಯ ಜವಾಬ್ದಾರಿಯಾಗಿದೆ. ಅಲ್ಲಲ್ಲಿ ನಮ್ಮ ಪರಲೋಕದ ತಂದೆಯ ಜವಾಬ್ದಾರಿಯಾಗಿದೆ. ನಮ್ಮ ಚಿಂತೆ ಅಲ್ಲ, ನಮ್ಮ ತಂದೆಯ ಚಿಂತೆ ಆಗಿದೆ. ಹಲ್ಲೆಲೂಯ. ಅದಕ್ಕಾಗಿ ವಾಕ್ಯ ಹೇಳ್ತದೆ, ಚಿಂತಿಸಬೇಡ್ರಿ. ದೇವರು ಹೇಳ್ತಾರೆ, ನಾನು ನಿಮಗೋಸ್ಕರ ಚಿಂತಿಸ್ತೇನೆ, ಯಾಕೆಂದರೆ ನಾನು ನಿಮ್ಮ ತಂದೆ ಆಗಿದ್ದೇನೆ, ನೀವು ನನ್ನ ಮಕ್ಕಳಾಗಿದ್ದೀರಿ. ನಿಮ್ಮ ಚಿಂತಾಭಾರವನ್ನೆಲ್ಲ ನನಗೆ ವಹಿಸಿಕೊಡಿ ಎಂಬುದಾಗಿ ದೇವರು ಹೇಳ್ತಾರೆ. ಎಂಥ ಒಳ್ಳೆಯ ದೇವರು, ಎಂಥ ಅದ್ಭುತವಾದ ಮಾತು, ಎಂಥ ಶ್ರೇಷ್ಠವಾದ ಮಾತು. ಇದು ಪ್ರೀತಿಯ ಮಾತಾಗಿದೆ. ಸೊ ಅವರ್ ರೆಸ್ಪಾನ್ಸಿಬಿಲಿಟಿ ಇಸ್ ನಾಟ್ ಅವರ್ ರೆಸ್ಪಾನ್ಸಿಬಿಲಿಟಿ, ಇಟ್ಸ್ ಗಾಡ್ಸ್ ರೆಸ್ಪಾನ್ಸಿಬಿಲಿಟಿ. ನಮ್ಮನ್ನಿಲ್ಲಿ ಸಾಕಿ ಸಲಹಿ ಪ್ರೊಟೆಕ್ಟ್ ಮಾಡುವಂಥದ್ದು, ನೋಡಿಕೊಳ್ಳುವಂಥದ್ದು ದೇವರ ಜವಾಬ್ದಾರಿ. ನಾವು ದೇವರ ಪ್ರೀತಿಗೆ ಪಾತ್ರರಾದವರು. ವಿ ಬಿಲಾಂಗ್ ಟು ಗಾಡ್, ವಿ ಬಿಲಾಂಗ್ ಟು ದ ಫ್ಯಾಮಿಲಿ ಆಫ್ ಗಾಡ್. ನಾವು ದೇವರ ಫ್ಯಾಮಿಲಿಗೆ ಸಂಬಂಧಪಟ್ಟವರಾಗಿರುವುದರಿಂದಾಗಿ ತಂದೆಯದೆಲ್ಲ ನಮ್ಮದೇ, ದೇವರದೆಲ್ಲ ನಮ್ಮದೇ. ಪರಲೋಕ ನಮಗೆ, ನಾವು ಪರಲೋಕದ ಪ್ರಜೆ ಆಗಿದ್ದೇವೆ. ಪರಲೋಕ ನಮಗೆ ಸ್ವಾಸ್ಥ್ಯವಾಗಿದೆ, ಯಾಕೆಂದರೆ ದೇವರು ನಮ್ಮ ತಂದೆ ಆಗಿದ್ದಾರೆ. ಅದಕ್ಕೋಸ್ಕರ ವಿ ಗೋ ಟು ಹೆವೆನ್ ಬಿಕಾಸ್ ಇಟ್ ಈಸ್ ಅವರ್ ಫಾದರ್ಸ್ ಪ್ಲೇಸ್. ನಮ್ಮ ತಂದೆಯ ಸ್ಥಳವಾಗಿದೆ. ಅದಕ್ಕೋಸ್ಕರ ಭೂಮಿಯಲ್ಲಿ ನಮಗೆ ಆಶೀರ್ವಾದ ಬಾಧ್ಯತೆ ಇದೆ, ಯಾಕೆಂದರೆ ಸಮಸ್ತವು ನಮ್ಮ ತಂದೆಯದು. ಹಲ್ಲೆಲೂಯ. ಎಷ್ಟೊಂದು ಶ್ರೇಷ್ಠವಾದುದು, ಎಷ್ಟೊಂದು ಅದ್ಭುತವಾದುದು. ದೇವರು ನಮಗೆ ತಂದೆ ಆಗಿರುವುದಾಗಿ ನಮ್ಮನ್ನು ಶಿಕ್ಷಣಕ್ಕೆ ಒಳಪಡಿಸ್ತಾರೆ, ನಮ್ಮನ್ನು ತಿತ್ತಾರೆ, ಕರೆಕ್ಟ್ ಮಾಡ್ತಾರೆ. ತಂದೆ ಶಿಕ್ಷೆಗೆ ಒಳಪಡದವರು ಅವರು ಮಕ್ಕಳಲ್ಲ. ಇಬ್ರಿಯ 12ನೇ ಅಧ್ಯಾಯ 7 ಮತ್ತು 8ನೇ ವಚನ. ನೀವು ಶಿಕ್ಷಿತರಾಗುವುದಕ್ಕಾಗಿ ನಿಮಗೆ ಶಿಕ್ಷೆ ಆಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸ್ತಾರೆ. ತಂದೆಯಿಂದ ಶಿಕ್ಷೆಗೆ ಹೊಂದದ ಮಗನೆಲ್ಲಿ? ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದರಿಂದ ಹುಟ್ಟಿದವರೇ ಹೊರತು ಪುತ್ರರು ಅಲ್ಲ ಎಂಬುದಾಗಿ. ಹಲ್ಲೆಲೂಯ. ಇಲ್ಲಿ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ, ದೇವರು ನಮ್ಮನ್ನು ಮಕ್ಕಳೆಂತ ನಡೆಸ್ತಾರೆ. ತಂದೆಯಿಂದ ಶಿಕ್ಷೆ ಹೊಂದದ ಮಗನು ಎಲ್ಲಿ ಎಂಬುದಾಗಿ. ಸೊ ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇವರನ್ನು ಪ್ರೀತಿಸ್ತಾರೋ ಅವರನ್ನೇ ಶಿಕ್ಷಿಸ್ತಾರೆ ಎಂಬುದಾಗಿ. ಸೊ ತಂದೆಯ ಶಿಕ್ಷೆಗೆ ಒಳಪಡದಿರುವ ಮಗನಲ್ಲಿ ದೇವರು ನಮ್ಮನ್ನು ಕ್ರಮಪಡಿಸ್ತಾರೆ, ಶಿಕ್ಷಿಸ್ತಾರೆ, ಯಾಕೆಂದರೆ ಅವರು ನಮ್ಮನ್ನು ಪ್ರೀತಿಸುವ ಒಳ್ಳೆಯ ತಂದೆ ಆಗಿದ್ದಾರೆ. ಸೊ ನಾವು ದೇವರ ಮಕ್ಕಳಾಗಿದ್ದೇವೆ. ಇದು ಬಹಳ ದೊಡ್ಡ ಸೌಭಾಗ್ಯ, ಬಹಳ ದೊಡ್ಡ ಆಶೀರ್ವಾದ ನಮ್ಮ ಜೀವಿತದಲ್ಲಿ. ದೇವರ ಮಕ್ಕಳು ಎಂಬುದಾಗಿ ಎನಿಸಿಕೊಳ್ಳುವಂಥದ್ದು. ವಿ ಬಿಲಾಂಗ್ ಟು ಗಾಡ್. ದೇವರ ಫ್ಯಾಮಿಲಿಗೆ, ದೇವರ ಕುಟುಂಬದಲ್ಲಿ ಸೇರಿಸಲ್ಪಟ್ಟವರು ನಾವಾಗಿದ್ದೇವೆ. ದೇವರದೆಲ್ಲವೂ ನಮ್ಮದು. ದೇವರು ನಮ್ಮ ಮೇಲೆ ತನ್ನ ದೃಷ್ಟಿಯನ್ನಿಟ್ಟು ನಮ್ಮನ್ನು ಗುಡಾರದಂತೆ ಆವರಿಸಿ, ಪ್ರೀತಿಸಿ, ಪರಾಮರಿಸಿ, ಹೊತ್ತು ಸಾಕ್ತಾರೆ. ಹಲ್ಲೆಲೂಯ.
ದೇವರನ್ನು ತಂದೆ ಎಂಬ ಸಂಬಂಧದಲ್ಲಿ ನೀವು ಬೆಳೆದು ಬನ್ನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಫಾದರ್. ತಂದೆ ಸ್ವಾಮಿ, ಈ ಮುಂಜಾನೆ ಬೆಳಗಾಗಿ ಸ್ತೋತ್ರಪ್ಪ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ ಅಪ್ಪ. ಈ ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರಪ್ಪ. ನಮ್ಮೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಸಂದೇಶ ಕೇಳು ಪ್ರತಿಯೊಬ್ಬರನ್ನು ಸ್ಪರ್ಶಿಸೋದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಫಾದರ್. ಅಪ್ಪ ತಂದೆ ಸ್ವಾಮಿ, ಅವರ ಹೃದಯದಲ್ಲಿ ಮಹತ್ವದ ಕಾರ್ಯ ಮಾಡಿ, ಶ್ರೇಷ್ಠವಾದ ಕಾರ್ಯ ಮಾಡಿ, ನೀವು ಅವರಲ್ಲಿ ಈಗಾಗಲೇ ಸ್ವಸ್ಥತೆ ಬಿಡುಗಡೆಯನ್ನು ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ. ಆರೋಗ್ಯವನ್ನು ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಸಮಾಧಾನವನ್ನು ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ ರಾಜ. ನೀವು ಸಮಾಧಾನದ ಪ್ರಭುವಾಗಿದ್ದೀರಿ ಅಪ್ಪ. ಸೊ ನಿಮ್ಮ ಆಶೀರ್ವಾದ, ನಿಮ್ಮ ಅನುಗ್ರಹ, ನಿಮ್ಮ ದಯೆ, ನಿಮ್ಮ ಧರ್ಮದ ಬಲಗೈ, ನಿಮ್ಮ ತ್ರಾಣವುಳ್ಳ ಹಸ್ತ ಅವರ ಮೇಲೆ ಯಾವಾಗಲೂ ಇರಲಿ ಸ್ವಾಮಿ. ಅಪ್ಪ ಅವನ ಗುಡಾರದಂತೆ ಆವರಿಸಿ ಸ್ವಾಮಿ. ಕಣ್ಣ ಗುಡ್ಡೆಂತ ಸಂರಕ್ಷಿಸ ದೇವರೇ, ನಿಮಗೆ ಸ್ತೋತ್ರಪ್ಪ. ಅವರ ಮೂಲಕ ನಿಮ್ಮ ನಾಮ ಪ್ರಖ್ಯಾತಿಗೆ ಬರಲಿ ಸ್ವಾಮಿ. ನಿಮ್ಮ ನಾಮ ಎಲ್ಲ ಕಡೆಗೆ ಹಬ್ಬಲಿ ಅಪ್ಪ. ನಿಮ್ಮ ನಾಮಕ್ಕೆ ಸ್ತುತಿ, ಘನ, ಮಾನ, ಮಹಿಮೆ, ಪ್ರಭಾವ ಉಂಟಾಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೆನ್. ಪ್ರಿಯರೇ, ಈ ಸಂದೇಶ ನಿಮಗೆ ಆಶೀರ್ವಾದದಾಯಕ ಆಗಿರುವುದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಂದೇಶವನ್ನು ಕಮೆಂಟ್ ಮಾಡಿ. ಸಂದೇಶಕ್ಕೆ ಈ ಸಂದೇಶವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ. ಅವರ ಜೀವಿತವನ್ನು ಆಶೀರ್ವದಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.